ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ನಟಿ ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಲೋಕಾಯುಕ್ತ ವಿಚಾರಣೆ ಬಿಸಿ ತಟ್ಟಿದೆ. ಯಶ್ ನಟನೆಯ ಲಕ್ಕಿ ಚಿತ್ರ ನಿರ್ಮಾಣ ಮಾಡಿದ್ದ ರಾಧಿಕಾ ಜಮೀರ್ ಜೊತೆಗೆ 2 ಕೋಟಿ ಹಣಕಾಸು ವ್ಯವಹಾರ ನಡೆಸಿದ್ರು. 2021ರ ಆಗಸ್ಟ್ನಲ್ಲಿ ಸರ್ಕಾರಿ ಯೋಜನೆಯಲ್ಲಿ ಅವ್ಯವಹಾರ ಸಂಬಂಧ ಜಮೀರ್ ಮನೆ ಮೇಲೆ ಇಡಿ ದಾಳಿ ನಡೆಸಿತ್ತು. ಬಳಿಕ ಎಸಿಬಿಗೆ ಈ ಕೇಸ್ ವರ್ಗಾವಣೆಯಾಗಿದ್ದು, ರಾಧಿಕಾ ಜಮೀರ್ ನಡುವಿನ ವ್ಯವಹಾರ ಬಯಲಾಗಿತ್ತು. ಇದೀಗ ಎಸಿಬಿ ರದ್ದಾಗಿದ್ದು ಲೋಕಾಯುಕ್ತ ಈ ಕೇಸ್ನ ತನಿಖೆ ನಡೆಸುತ್ತಿದೆ. ಇದೀಗ ರಾಧಿಕಾಗೆ ನೋಟಿಸ್ ಕೊಟ್ಟು ವಿಚಾರಣೆ ನಡೆಸಿದ್ದು, ಹಣದ ವ್ಯವಹಾರ ಸಂಬಂಧ ದಾಖಲೆಗಳನ್ನು ಒದಗಿಸಲು ಸೂಚಿಸಲಾಗಿದೆ. ಆರ್ವಿ ರಸ್ತೆ ಟು ಬೊಮ್ಮಸಂದ್ರ ಯೆಲ್ಲೋ ಮಾರ್ಗದಲ್ಲಿ 4ನೇ ರೈಲು ಸಂಚಾರ ಆರಂಭಿಸಲಿದೆ. ಸೆಪ್ಟೆಂಬರ್ ಮೊದಲ ಅಥವಾ 2ನೇ ವಾರದಲ್ಲಿ ಮತ್ತೊಂದು ಮೆಟ್ರೋ ರೈಲು ಟ್ರ್ಯಾಕ್ ಇಳಿಯಲಿದೆ. ಆಗಸ್ಟ್ 10ರಂದು ಪ್ರಧಾನಿ ಮೋದಿ ಈ ಮಾರ್ಗಕ್ಕೆ ಚಾಲನೆ ಕೊಟ್ಟಿದ್ರು. ಆದರೆ ಇದುವರೆಗೆ 25 ನಿಮಿಷಕ್ಕೊಂದರಂತೆ ರೈಲು ಸಂಚರಿಸುತ್ತಿದೆ. ಹೊಸ ರೈಲಿನ ಆಗಮನದಿಂದ 15ರಿಂದ 20 ನಿಮಿಷಕ್ಕೊಂದು ರೈಲು ಸಂಚಾರ ಮಾಡಲಿದೆ. ಮೇನ್ ಲೈನ್ ಟೆಸ್ಟಲ್ಲಿ ಏನು ನಾವು ಟ್ರ್ಯಾಕ್ಷನ್ ಟೆಸ್ಟಿಂಗು, ಸಿಗ್ನಲಿಂಗು, ಮತ್ತು ಟೆಲಿಕಮ್ಯುನಿಕೇಷನ್ನು, ಬ್ರೇಕ್ ಟೆಸ್ಟು ಇವೆಲ್ಲ ಮಾಡಬೇಕಾಗುತ್ತೆ ಮೇನ್ ಲೈನಲ್ಲಿ. ಸೊ ಹಾಗಾಗಿ ಮೇನ್ ಲೈನಲ್ಲಿ ರಾತ್ರಿ ಹೊತ್ತೇ ಮಾಡಬೇಕಾಗುತ್ತೆ, ಸುಮಾರು 4-5 ಗಂಟೆ ಕಾಲ. ಸೊ ಅದು ಆಲ್ರೆಡಿ ಅದು ಕೂಡ ಚಾಲನೆಯಲ್ಲಿದೆ. ನಾವು ಕೂಡ ಅದನ್ನು ನೋಡಿರೋ ಪ್ರಕಾರ ಈ ಸೆಪ್ಟೆಂಬರ್ ಅಂದರೆ 10 ಇಲ್ಲ 15 ಈ ಸಮಯದಲ್ಲಿ ಅದು ಮುಗಿಸಿ ಅದನ್ನು ಕೂಡ ನಾವು ಕಾರ್ಯಾಚರಣೆಗೆ ತರಬೇಕು ಅಂತ ನೋಡ್ತಾ ಇದ್ದೀವಿ. 108 ಆಂಬ್ಯುಲೆನ್ಸ್ ಸರ್ವಿಸ್ ಸರ್ಕಾರದ ವ್ಯಾಪ್ತಿಗೆ ತಂದಿರೋ ಆರೋಗ್ಯ ಇಲಾಖೆ ಇದೇ ತಿಂಗಳಿನಿಂದ ಸೇವೆ ಕೊಡಲು ಸಜ್ಜಾಗಿದೆ. ಪ್ರಾರಂಭಿಕವಾಗಿ ಈಗಾಗಲೇ ಚಾಮರಾಜನಗರ ಜಿಲ್ಲೆಯಲ್ಲಿ ಸೇವೆಯನ್ನ ಶುರು ಮಾಡಿದ್ದು, ಈ ತಿಂಗಳಲ್ಲಿ ರಾಜಧಾನಿ ಬೆಂಗಳೂರಿಗೂ ಸೇವೆ ವಿಸ್ತರಿಸಲು ಸರ್ಕಾರ ಮುಂದಾಗಿದೆ. ಬಳಿಕ ಹಂತ ಹಂತವಾಗಿ ರಾಜ್ಯಾದ್ಯಂತ ಸರ್ಕಾರ 108 ಆಂಬ್ಯುಲೆನ್ಸ್ ಸೇವೆಯನ್ನ ಆರಂಭಿಸಲಿದೆ. ಈಗ ಚಾಮರಾಜನಗರದಲ್ಲಿ ಪ್ರಾರಂಭ ಆಗಿದೆ. ಚಾಮರಾಜನಗರದಲ್ಲಿ ಈಗ 108 ವ್ಯವಸ್ಥೆ ಸರ್ಕಾರ ಒಂದು ನಿರ್ವಹಣೆಯಲ್ಲೇ ಈಗ ಪ್ರಾರಂಭ ಆಗಿದೆ. ಆದ್ದರಿಂದ ಈಗ ಎಲ್ಲ 108 ಕಾಲ್ಗಳು ಚಾಮರಾಜನಗರ ಜಿಲ್ಲೆಯಲ್ಲಿರುವಂಥದ್ದು ಅದು ನಮ್ಮ ಒಂದು ಸೆಂಟರ್ಗೆ ಬಂದು ಅದ್ರ ಮುಖಾಂತರನೇ ಈ ಆ್ಯಂಬುಲೆನ್ಸಿನ ನಿರ್ವಹಣೆ ಆಗ್ತಾ ಇದೆ.